ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಫೂರ್ತಿ ಗೌಡ. ಬೃಂದಾವನ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಿವತ್ತು ಮತ್ತೆ ವ್ಲಾಗ್ ಅಂತ ನೋಡ್ತಾ ಇರ್ಬೋದು. ಇದು ನನ್ನ 2ನೇ ದಿನ ಅಂತ ಹೇಳ್ಬೋದು. ಸೊ ನಾನು ನಿನ್ನೆ ಏನು ಹೇಳಿದ್ದೆ ಟಾಪಿಕ್ಸ್ ಅದರದ್ದು ಕಂಟಿನ್ಯೂ ವಿಡಿಯೋ ಇದು. ಸೊ ಇವತ್ತು ಪೇಪರ್ಸ್ನ ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಬಳಸ್ತಾರೆ, ಸೊ ಇದು ನೋ ಕೆಮಿಕಲ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ, ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿನ್ನೆ ಸ್ಟಿಚಿಂಗ್ ಹೇಳ್ಕೊಟ್ರು, ಬುಕ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ರು, ಬಟ್ ಇವತ್ತು ಪೇಪರ್ ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಸೊ ಈ ರೀತಿ ಮಿಷಿನ್ಗೆ ಹಾಕ್ತಾರೆ. ಸೊ ಇದರಿಂದ ಹೋಗಿದ್ದ ಈ ಒಂದು ಕ್ಲಾತು ಪೇಪರ್ ಆಗಿ ರೆಡಿ ಆಗುತ್ತೆ. ಸೊ ಯಾವ ರೀತಿ ರೆಡಿ ಆಗುತ್ತೆ ಅಂತ ಇಲ್ಲಿ ನೋಡಿ, ಮಿಷಿನ್ ನೋಡ್ತಾ ಇದ್ದೀರಲ್ಲ. ಸೊ ಇದರಿಂದ ಆಚೆ ಪೇಪರು ಬರುತ್ತೆ. ಸೊ ಅವರೆಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದಾರೆ ಒರೆಸಿ, ಯಾಕಂದರೆ ಏನು ಸಿಗಬಾರ್ದು, ಪೇಪರ್ ಬರೋವಾಗ ನೀಟಾಗಿರ್ಬೇಕಂಥೇಳಿ ಅದನ್ನು ನೀಟ್ ಮಾಡ್ಕೊತಾ ಇದ್ದಾರೆ. ಸೊ ಅದರಿಂದ ಆಚೆಗೆ ಪೇಪರ್ಗಳು ಬರುತ್ತೆ. ಸೊ ಅದನ್ನು ನೆಕ್ಸ್ಟು ನಾನು ಆಗಲೇ ವಿಡಿಯೋ ತೋರಿಸ್ದಂಗೆ ಅದನ್ನು ಕ್ಲಿಪ್ ಹಾಕಿ ಹಾರಾಕ್ತಾರೆ. ಫುಲ್ಲು ಡ್ರೈ ಆದಮೇಲೆ ನೆಕ್ಸ್ಟು ಅದು ಐರನಿಂಗ್ ಹೋಗುತ್ತೆ. ಇದರ ಮೆಟಲ್ ಶೀಟ್ಸ್ ಮಧ್ಯ ಹಾಕಿ ಇದರಿಂದ ರೋಲ್ ಮಾಡುವಾಗ ಸೊ ಇದು ಪೇಪರ್ ಐರನಿಂಗ್ ಮಿಷಿನು. ಸೊ ಇದ್ರೊಳಗೆ ಹಾಕಿ ರೋಲ್ ಮಾಡಿದಾಗ ಪೇಪರು ಥಿಕ್ನೆಸ್ ಆಗಿರೋದು, ರಫ್ ಆಗಿರೋ ಪೇಪರು ಸ್ಮೂತ್ ಆಗುತ್ತೆ. ಸೊ ನೋಡಿ ಅಲ್ಲಿ ನೋಡ್ತಾ ಇದ್ದೀರಾ, ಮೆಟಲ್ ಶೀಟ್ ಮಧ್ಯ ಹಾಕಿದಾಗ ಸೊ ಅದು ಮೂಮೆಂಟಲ್ಲಿ ಅದು ಐರನಿಂಗ್ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಡಿಸೈನ್ ಫೈನಲೈಸ್ ಆದಮೇಲೆ ಇದ್ರ ಮೇಲೆ ಪ್ರಿಂಟ್ ಮಾಡ್ತಾರೆ. ಸೊ ಪ್ರಿಂಟ್ ಮಾಡಿ ಅದಕ್ಕೆ ಒಂದು ಪ್ರಾಸೆಸ್ ಇದೆ. ಅದರಿಂದ ಇದನ್ನ ಸಣ್ಣಲ್ಲಿ ಎಕ್ಸ್ಪೋಸ್ ಮಾಡುವಾಗ ಇದರಲ್ಲಿ ಸ್ಮಾಲ್ ಹೋಲ್ಸ್ ಆಗುತ್ತೆ. ಹೋಲ್ಸಿಂದ ಪೇಂಟ್ ಹೊರಗೆ ಬ್ಲೀಡ್ ಆಗಿ ಪೇಪರ್ ಮೇಲೆ ಬರೋದು. ಸೊ ಇದು ನಿಮ್ಮದು ನಾರ್ಮಲ್ ಡಿಜಿಟಲ್ ಥರ ಅಲ್ಲ. ಸೊ ನೀವು ನೋಡಿರ್ಬೇಕು, ಅದನ್ನು ರಂಗೋಲಿ ಹಾಕೋ ಸ್ಟೆನ್ಸಿಲ್ಸ್ ಸೇಮ್ ಕಾನ್ಸೆಪ್ಟ್. ಸೊ ಇವಾಗ ಈ ಫ್ರೇಮ್ ಮಾಡಿ ಇವ್ರು ಏನು ಮಾಡ್ತಾರೆ, ಇದ್ರ ಮೇಲೆ ಇಂಕ್ ಪೋರ್ ಮಾಡ್ತಾರೆ. ಇದೀಗ ಪೇಂಟ್ ಮಾಡಬೇಕು. ಡ್ರಾಪಿಕ್ ಶೇಪ್ ಯಾಕೆಲ್ಲ ಮಾಡ್ತೀನಿ, ಸ್ಟೋರೇಜ್ ಬಂದು ಮಾಡ್ತೀನಿ. ಸೊ ವೇಸ್ಟ್ ಕ್ಲಾತಲ್ಲಿ ಪೇಪರ್ ರೆಡಿ ಆಯಿತು. ಯಾವ ಕಲರ್ ಕಸ್ಟಮರ್ಸ್ ಯಾವ ಕಲರ್ ಹೇಳ್ತಾರೆ, ಸೊ ಅದನ್ನು ಕಸ್ಟಮೈಸ್ ಮಾಡಿ ಇವರು ರೆಡಿ ಮಾಡಿಕೊಡ್ತಾರೆ. ನೋಡಿ, ತುಂಬ ಪೇಪರ್ಸು ವೇಸ್ಟು ಆಗುತ್ತೆ. ತುಂಬ ಚೆನ್ನಾಗಿದೆ. ಲುಕ್ಕಿಂಗ್ ಆಗಿರ್ಬೋದು, ಮುಟ್ಟೋದಕ್ಕಾಗಿರ್ಬೋದು, ಥಿಕ್ನೆಸ್ ಆಗಿರ್ಬೋದು, ಎಷ್ಟು GSM ಹೇಳ್ತಾರೋ ಅಷ್ಟು GSMನ ಇವರು ರೆಡಿ ಮಾಡಿಕೊಡ್ತಾರೆ. ಸೊ ಯಾವ ರೀತಿ ರೋಲ್ ಆಗುತ್ತೆ ಅದ್ರ ಮೇಲೆ GSM ಡಿಪೆಂಡ್ ಆಗುತ್ತೆ. ಒಂದು ರೋಲ್ಗೆ ಒಂಥರ GSM, ಅದು 4-5 ಸಲ ರೌಂಡ್ ಆದರೆ 4-5 ಪೇಪರ್ ಸೇರಿ GSM ಥಿಕ್ನೆಸ್ ಬರುತ್ತೆ. ಸೊ ಆ ರೀತಿ ಅದೆಲ್ಲ ಬ್ಲೇಡ್. ಈಗ ವೈನ್ ಬ್ಯಾಗ್ಗೆ ಮಧ್ಯದಲ್ಲಿ ಒಂದು ಹೋಲ್ಸ್ ಇದೆ. ಸೊ ಆ ರೌಂಡ್ ಆಗಿ ಕಾಣಿಸ್ತಾ ಇದೆಯಲ್ಲ, ಅದು ರೌಂಡ್ ಆಗಿ ಪೇಪರ್ ವೈನ್ ಬ್ಯಾಗ್ ಯಾವ ರೀತಿ ರೆಡಿ ಆಗುತ್ತೆ. ಸೊ ಅದಕ್ಕೆ ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ಶೇಪ್ ಬೇಕಂತೇಳಿ ನೋಡಿ ಈ ಒಂದು ಮಿಷಿನಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಕಟ್ ಆಯಿತು. ಈಗ ಅದನ್ನು ಯಾವ ರೀತಿ ಫೋಲ್ಡ್ ಮಾಡಬೇಕು, ಯಾವ ರೀತಿ ಎಲ್ಲೆಲ್ಲಿ ಗಮ್ ಹಾಕಬೇಕು, ಯಾವ ರೀತಿ ಮಾಡೋದಂಥೇಳಿ ನಮಗೆ ಸರ್ ಪ್ರತಿಯೊಂದು ಹೇಳ್ಕೊಟ್ರು. ಇವರು ಇವತ್ತು ಡೆಮೋ ತೋರಿಸಿದ್ದು. ನೆಕ್ಸ್ಟ್ ನಾವು ಅದನ್ನು ನಮ್ಮ ಕೈಯಾರೆ ನಾವೇ ರೆಡಿ ಮಾಡ್ದೋ. ನೆಕ್ಸ್ಟ್ ನೀವು ನೋಡ್ಬೋದು ಯಾವ ರೀತಿ ನಾವು ರೆಡಿ ಮಾಡ್ದೋ ಅಂತ. ಪ್ರತಿಯೊಂದೂ ತುಂಬ ನೀಟಾಗಿ ಹೇಳ್ಕೊಟ್ರು. ಯಾವ ರೀತಿ ಕಟ್ ಮಾಡಬೇಕು, ಎಷ್ಟು ಸೆಂಟಿಮೀಟರ್ಸ್ ಇರಬೇಕು, ಎಲ್ಲೆಲ್ಲಿ ಸ್ಟಿಚ್ ಮಾಡಬೇಕು, ಎಲ್ಲೆಲ್ಲಿ ಗಮ್ ಹಾಕಬೇಕು,
ಮಾಡಬೇಕು, ಪ್ರತಿಯೊಂದು ಪ್ರೊಸೆಸ್ಸು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಇದೆಲ್ಲ ಮಾಡೋದ್ರಿಂದ ರೀಸೈಕ್ಲಿಂಗ್ ಅಂತ ಹೇಳ್ಬೋದು. ಇದೆಲ್ಲ ಈಗ ಮಾರ್ಕೆಟಲ್ಲಿ ತುಂಬ ಮೂವಿಂಗ್ ಇರುವಂತಹ ಒಂದು ಐಟಮ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಓವರಾಲ್ ಎಕ್ಸ್ಪೀರಿಯೆನ್ಸು. ಫೈನಲಿ ನಾವು ಸಹ ನಮ್ಮ ಕೈಯಿಂದನೇ ಬ್ಯಾಗ್ನ ತಯಾರು ಮಾಡಿದ್ವಿ, ಯಾಕಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರಿಂದ ನಾವೆಲ್ಲ ನೋಡ್ಕೊಂಡಿದ್ದು. ಸೊ ಈ ಹೋಲ್ಸ್ ಆಗಿರ್ಬೋದು, ಈ ಕಟ್ಟಿಂಗ್ಸ್ ಎಲ್ಲ ಆಗಿರ್ಬೋದು, ಆ ಮಿಷಿನಲ್ಲೇ ನೀಟಾಗಿ ಕಟ್ ಆಗಿಬಿಡುತ್ತೆ. ಸೊ ನಮ್ಮದೇನಂದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಯಾವುದಾದ್ಮೇಲೆ ಯಾವುದನ್ನ ಎಲ್ಲಿ ಗಮ್ ಹಾಕಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು, ಸೊ ಫೈನಲ್ ನಾಟು ಪ್ರತಿಯೊಂದು ನೀಟಾಗಿ ಹೇಳ್ಕೊಟ್ರು. ಸೊ ನೆಕ್ಸ್ಟು ನಮ್ಮ ಕೈಯಲ್ಲೇ ಪೇಂಟ್ ಮಾಡಿಸಿದ್ರು. ಸೊ ಒಂದು ಶೀಟಿಗೆ ಯಾವ ರೀತಿ ಪೇಂಟ್ ಮಾಡೋದು ಅಂತೇಳಿ ನೀವು ನೋಡ್ತಾ ಇರ್ಬೋದು. ಸೊ ಅದು ನಾನೇ ಮಾಡ್ತಾ ಇರೋದು ಕೈಯಲ್ಲಿ. ನೀಟಾಗಿ ಹೇಳ್ಕೊಟ್ರು, ಪೇಂಟ್ ಎಲ್ಲ ಹಾಕಬೇಕು, ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ನೀಟಾಗಿ ಹೇಳ್ಕೊಟ್ರು. ಇದೆಲ್ಲ ಕೆಮಿಕಲ್ಸ್ ಅಲ್ಲ, ಒಂದು ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಏನೋ ತೊಗೊಂಡು ಇರೋದು. ತುಂಬ ಚೆನ್ನಾಗಿತ್ತು ಓವರಾಲ್ ಎಕ್ಸ್ಪೀರಿಯನ್ಸ್. ನೋಡಿ ನಾನು ಪೇಂಟ್ ಮಾಡಿರೋದು. ಸೊ ನೆಕ್ಸ್ಟು ಕಟಿಂಗ್ ಸೆಕ್ಷನ್ನು ಆಲ್ರೆಡಿ ರೆಡಿ ಇರುತ್ತೆ, ನಾವಲ್ಲೋಗಿ ಶೀಟ್ ಇಟ್ಟು ಕಟ್ ಮಾಡೋವಂಥದ್ದು. ಪೇಪರ್ ಎಲ್ಲ ಕರೆಕ್ಟ್ ಮಸಾಲೆ ಆಯಿತು. ತೋರಿಸಿ ಈ ಕಡೆ ಮಾಡಿ. ವಾವ್, ಇದನ್ನ ಇತ್ತು ನಾಳೆಯಿಂದ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಅಲ್ಲಿ ಇಲ್ಲಿ ಕೊಡಿ, ಗಮ್ ಕೊಡಿ. ನೆಕ್ಸ್ಟ್ ಇಲ್ಲಿಗೆ ನಮ್ಮ ವೈನ್ ಬ್ಯಾಗ್ನ ಪ್ರಯಾಣ ಸ್ಟಾರ್ಟ್ ಆಯಿತು. ನೋಡ್ತಾ ಇದ್ದೀರಾ, ಪೇಂಟ್ ನಾವೇ ಮಾಡ್ದೋ, ಕಟ್ಟಿಂಗ್ಸು ಸಹ ನಾವೇ ಮಾಡ್ದೋ. ಸೊ ಅಲ್ಲೇ ನೀವು ನೋಡ್ತಾ ಇದ್ದೀರಾ ಲೈನ್ಸು. ಸೊ ಅದು ಆಲ್ರೆಡಿ ರೆಡಿ ಇರುತ್ತೆ. ಸೊ ಅಲ್ಲಿಗೆ ಫೋಲ್ಡ್ ನೀಟಾಗಿ ಮಾಡಿಕೊಂಡು ಗಮ್ಮೆಲ್ಲ ಹಾಕಿ ಆ ಹೋಲಿಗೆ ಥ್ರೆಡ್ನ ಹಾಕಿ ನಾಟ್ಸ್ ಹಾಕಿ ತುಂಬ ಚೆನ್ನಾಗಿತ್ತು. ನೋಡಿ ಫೈನಲಾಗಿ ರೆಡಿ ಆಗಿ ನನ್ನ ಒಂದು ವೈನ್ ಬ್ಯಾಗ್ ರೆಡಿ ಆಯಿತು. ಸೊ ಅದನ್ನು ನನಗೆ ಫೈನಲಲ್ಲಿ ನನಗೆ ಕಟ್ ಕಳಿಸಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ರೆಡಿ ಮಾಡಿದ್ದಾಗಿರ್ಬೋದು, ಓವರಾಲ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಸೊ ನೀವು ಇದೇ ರೀತಿ ಕಲಿಬೋದು. ಸೊ ನಾನು ತೋರಿಸಿರೋದ್ರಲ್ಲಿ ಬುಕ್ ಮತ್ತು ವೈನ್ ಬ್ಯಾಗ್ ಎರಡೇ ಇರೋದು, ಬಟ್ ಅಲ್ಲಿ ತುಂಬ ಇದೆ. ಟಿಶ್ಯೂ ಬಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ರೀಸೈಕ್ಲಿಂಗ್ ಆಗುವಂಥದ್ದು, ಹೆಲ್ಪಿಂಗ್ ಆಗುವಂಥದ್ದನ್ನ ಗೋ ಟು ಸ್ಕೂಲ್ ಕಡೆಯಿಂದ ಹೇಳ್ಕೊಡ್ತಾ ಇದ್ದಾರೆ. ಸೊ ನೀವು ನಿಯರೆಸ್ಟ್ ಏನೇ ಇದ್ದರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕಲೀರಿ. ನೀವು ಒಂದು ಸರ್ಟಿಫಿಕೇಷನ್ ಮಾಡಿಕೊಂಡು ಲೋನ್ ತಗೊಂಡು ನಿಮ್ಮ ಒಂದು ಉದ್ಯಮನ ನೀವು ಮನೆಯಲ್ಲೇ ಕೂತು ಮಾಡ್ಕೊಬೋದು. ಗೌರ್ಮೆಂಟಿಂದ ತುಂಬ ಸಹಕಾರ ಇದೆ. ಸೊ ಅದನ್ನೆಲ್ಲ ಬಳಸ್ಕೊಳ್ಳಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ, ಇನ್ನೇನಾದ್ರು ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿಗೆ ನನ್ನ ಈ ಒಂದು ಕಂಪನಿಯ ಪ್ರಯಾಣ ಮುಗೀತು. ಇನ್ನು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ನಿಮಗೆ ಪೇಪರ್ ಯಾವ ರೀತಿ ಬುಕ್ ರೆಡಿ ಆಗುತ್ತೆ ಅಂಥೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡಿ ಮಿಸ್ ಮಾಡ್ದಂಗೆ. ಸೊ ಫೈನಲಿನೇ ನಮ್ಮ ಗ್ರೂಪ್ನ ಎಲ್ಲ ಬ್ಯಾಗ್ಗಳು ರೆಡಿ ಆದವು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.